ಛೇ, ಮತ್ತೆ ಆತ ಆ ಸೇಳಿನೂ ಬೈರನ್ನು ಹಿಡ್ಕೊಟ್ಟು ಮತ್ತೆ ಒಂದು 10,000 ಬಹುಮಾನ ಕೊಡ್ತಾರೆ ಅಂತ ಹೇಳಿ ನಾನು ಏನೇನೋ ಮಾಡಕ್ ಹೋದೆ. ಆದರೆ ಪೊಲೀಸ್ನವರು ಯಾತ ಜಾಮೀನೋ ಕೊಟ್ಟು ಬಿಡುಗಡೆ ಮಾಡ್ಯವ್ರಂತೆ ಅವರಾಗಿ ಅವರು. ನಾನು ಸುಮ್ಮನೆ ಬಸ್ ಚಾರ್ಜ್ ಇಕ್ಕೊಂಡು ಕಷ್ಟಪಟ್ಟು ಅಲ್ಗೋಗಿ ಅವಳ ಕೂಟೆಲ್ಲ ಜಗಳ ಮಾಡಿ ಏನೇನೋ ಮಾಡಿದೆ. ಆ ಸೂಜಿ ಕೈಲಿ ಸುಮ್ಮನೆ ಆ ಸೂಜಿನ ಹೊಗಳದಂಗಾತು. ಅದೆಲ್ಲ ವ್ಯರ್ಥ ಆಗೋಯ್ತಲ್ಲಪ್ಪ. ನಾನು ಮಾಡಿದ ಪ್ರಯತ್ನ ಎಲ್ಲನ ಇನ್ನೊಂದು 10,000 ಸಿಕ್ಕರೆ ಅತ್ಲಾಗೆ ಹೆಂಗೋ ಅತ್ಲಾಗೆ ಅದನ್ನು ಬ್ಯಾಂಕ್ನಾಗ ಇಕ್ಕಿ ಬಡ್ಡಿ ಗಿಡ್ಡಿ ದುಡ್ಡು ತಿನ್ಕೊಂಡು ಆರಾಮಾಗಿರ್ಬೋದು ಅಂದ್ಕೊಂಡಿದ್ದೆ. ದಿನ ಕುರಿ ಮೇಯ್ಸಕ್ಕೆ ಹೋಗೋದು ತಪ್ಪದತ್ತಾಗೆ. ಆ ಕುರಿ ನೋಡ್ಕೊಂಬಕ್ಕೂ ಆಗಲ್ಲ ಅತ್ಲಾಗೆ. ಹೆಂಗೋ ಇವತ್ತು ಬಸ್ನಾಗ ಹೊಡ್ಕೊಂಡು ಹೋಗ್ಯವನೇನೋ. ಇವತ್ತೊಂದು ದಿವಸ ಅತ್ತಾಗೆ ಹೋಗಿ ಉಂಡು ಮನಿಕೇಬೇಕು. ಓ, ನಮ್ಮ ಸಾಕಮ್ಮ ಬತ್ತೈತೆ. ಛೇ, ನಾನೇನೇನೋ ಮಾಡಕ್ಕೆ ಹೋಗ್ತೀನಿ. ಅದೆಲ್ಲನ ಒಂಥರ ಹೊಳೆಯಲ್ಲಿ ಹುಣ್ಸೆನ್ ತೊಳ್ದಂಗೆ ಆಗುತ್ತೆ. ನಾನು ಹೆಂಗೋ ತಪ್ಪಿಸ್ಕೆ ಬಂದೇವ್ರೇನೋ ಪೊಲೀಸ್ ಕೈಯಿಂದನ. ಆ ತಿಪ್ಪೆ ಹೆಂಗೋ ಹೇಳ್ದ ಸೇಳಿ ಅಲ್ಲೇ ಇದ್ದಾಳೆ ಅಂತನ. ಹೋಗಿ ಹಿಡ್ಕೊಟ್ರೆ ತಿರ್ಗಾ ಬಹುಮಾನ ಸಿಗುತ್ತೆ ಅಂತ ತಿಳ್ಕೊಂಡಿದ್ದೆ. ಸಾಕಮ್ಮ ಯಾಕೆ ಇವತ್ತು ಕುರಿಮರಿ ಹೊಡ್ಕೊಂಬಂದಿರಲಿಲ್ಲ ನೀನು? ನಿನ್ನ ಮಗ ಬಂದಿದ್ದ? ನಾನು ಎಲ್ಗ ಹೋಗಿದ್ದೆ ಕಣಜ, ಸುಮ್ಮನೆ ಹೋಗು. ನನಗೆ ತಲೆ ಕೆಟ್ಟಂಗಾಗೈತೆ. ಅಲ್ಲಿ ಎಲ್ಗ ಹೋಗಿ ನಿನ್ನ ತಲೆ ತಿನ್ಬೇಡ, ಹೋಗು ಸುಮ್ಮನೆ. ಅಲ್ಲ, ಕುರಿಮರಿ ಹೊಡ್ಕೊಂಡು ನಾಳೆಯಿಂದನ ನೀನೇ ಬತ್ತೀಯ ತಾನೆ? ನಾನು ಬರಲ್ಲ, ನಮ್ಮ ಅತ್ತೆ ಬರ್ತಾಳೆ. ಕರ್ಕೊಂಡು ಹೋಗು ನಿನ್ನ ಜೊತೆಗೆ. ನೆನಪಿಲ್ವಾ ಅವತ್ತು ನಮ್ಮ ಅತ್ತೆ ಬಂದಿದ್ದು? ಅಯ್ಯೋ, ಅದನ್ನ ಯಾರಾದರೂ ಮರೆಯೋಕ್ಕಾಗುತ್ತಾ ಸಾಕಮ್ಮ? ಅಲ್ಲ, ಅವತ್ತೇನೋ ನಿಮ್ಮ ಅತ್ತೆ ಮೈ ಮೇಲೆ ಬಂದಿದ್ಲು, ಇವತ್ತೇನು ಇಲ್ವಲ್ಲ. ಈಗೇನು ಬರಲ್ಲ ತಾನೆ ನಿಮ್ಮ ಅತ್ತೆ ನಿನ್ನ ಮೈ ಮೇಲೆ? ನೀನು ಹಿಂಗೆ ನನ್ನಿಂದ ಬಾ. ನಮ್ಮ ಅತ್ತೆ ಎಲ್ಲಿದ್ರು ಹುಡುಕಿ ಬರ್ತಾಳೆ. ನಿನಗೊಂದು ಗತಿ ಕಾಣಿಸ್ತೇನೆ. ನಮ್ಮ ಅತ್ತೆ ಹೋಗಳಲ್ಲ. ಇನ್ನೊಂದ್ಸಲ ಏನಾರ ನನ್ನಿಂದ ಬಂದ್ರೆ ಸುಮ್ಮನೆ ಮುಚ್ಕೊಂಡು ಹೋಗೋದು ಕಲ್ತ್ಕ. ನಿನ್ನ ಪಾಡಿಗೆ ನೀನಿರು, ನನ್ನ ಪಾಡಿಗೆ ನಾನು ಕುರಿ ಮೇಯ್ಸ್ಕೊಂಬತ್ತೀನಿ. ನನ್ನಿಂದ ಬರಬೇಡ ನೀನು. ಹೌದಾ? ಇನ್ನ ಬತ್ತಾಳ ನಿನ್ನ ಮೈ ಮೇಲೆ ನಿಮ್ಮ ಅತ್ತೆ? ಅಲ್ಲ, ಎಂದೂ ಬಂದಿದ್ದೇ ನೋಡಿರ್ಲಿಲ್ಲಮ್ಮ. ಇವಾಗೇನು ಇದಕ್ಕಿದ್ದಂಗೆ ಬಂದ್ಬಿಟ್ಟಿತ್ತಲ್ಲ ನಿಮ್ಮ ಅತ್ತೆ. ಇಷ್ಟಕ್ಕೂ ನಿಮ್ಮ ಅತ್ತಿಗೆ ನಾನು ಎಂದು ಕಾಟ ಕೊಟ್ಟವನೇ ಅಲ್ಲ, ಏನೋ ಸುಮ್ಮನೆ ಮಾತಾಡಿಸ್ತಿದ್ದೆ ಅಷ್ಟೇನೆ. ಅದು ಹಂಗೆ ಮತ್ತೀಗ. ನಾನು ಅಂದರೆ ನಮ್ಮ ಅತ್ತಿಗೆ ತುಂಬ ಪ್ರೀತಿ. ಅದಕ್ಕೆ ನನ್ನ ಮೈ ಮೇಲೆ ಬಂದು ನನಗೆ ಕಾಟ ಕೊಡ್ತಾ ಇದೆಯಲ್ಲ ನನ್ನಿಂದ ಬಂದು. ಅದಕ್ಕೇನೆ ನನ್ನ ರಕ್ಷಣೆ ಮಾಡಕ್ಕೆ ಬಂದೇವಳೆ ನಮ್ಮ ಅತ್ತೆ. ದೆವ್ವಾಗಿ. ಸುಮ್ಮನೆ ಹೋಗು. ಅಲ್ಲ, ತಿರ್ಗಾ ನಿಮ್ಮ ಮೈ ಮೇಲೆ ಬತ್ತಾಳ ಅಯ್ಯಮ್ಮ? ನಾಳೆ ತೋರಿಸ್ತೀನಿ. ನಾಳೆಗೆ ಏನಾದ್ರು ನಾನು ಕುರಿ ಹೊಡ್ಕೊಂಬತ್ತೀನಲ್ಲ, ಅವಾಗೇನಾನ ಬಂದರೆ ಅವಾಗ ಗೊತ್ತಾಗುತ್ತೆ ನಮ್ಮ ಅತ್ತೆ ನನ್ನ ಮೈ ಮೇಲೆ ಬತ್ತಾಳ ಇಲ್ವಾ ಅಂತನ. ನನ್ನ ತಲೆನೋವು ನನಗಾಗಿದ್ರೆ ಈ ಮುದ್ಕ ಒಬ್ಬ ಬದು ಬಿಡ್ತಾನೆ ಹಂಗೆ ಸಾಕಮ್ಮ ಅಂದ್ಕೊಂಡು. ಯಪ್ಪ, ಎಲ್ಲೂ ಒಂಬಕ್ಕೆ ಆಗಲಿಲ್ಲ. ಹೊಟ್ಟಸ್ತೈತಿ. ತಣ್ಣಗಿರೋ ದುಡ್ಡೆಲ್ಲ ಖಾಲಿ. ಆ ಸೂಜಿನ ಬರೀ ಕಾಪಿ ಕೊಟ್ಲು. ಒಂದಿಟ್ಟು ತಿಂಡಿ ಗಿಂಡಿ ಆತನ ಮಾಡಿ ಒಂಬಕ್ಕೆ ಇಕ್ಕಲಿಲ್ಲ ಅವಳು. ಈ ಗಂಗಿ ಏನಾನ ಮಾಡಿ ಅವಳು ಇಲ್ವೋ ಮನೆಯಾಗೆ. ಏ ಗಂಗಿ ಏನ್ ಮಾಡ್ತಾ ಇದ್ಯೆ? ಕೇಳಿಸಲ್ವೇ ಕರಿಯೋದು? ಯಾಕತೆ ಯಾಕೆ ಹಂಗರಿಸ್ಕೊಂತ ಇದ್ರ? ಎಲ್ಗೋ ಹೋಗಿದ್ರಲ್ಲ, ಆಯ್ತಾ ಎಲ್ಲಾನ? ಅದ್ಯಾರ ಸೇಳಿನ ಯಾರನ್ನ ಹಿಡ್ಕೊಡ್ತೀನಿ ಪೊಲೀಸ್ನವ್ರಿಗೆ ಅಂತ ಹೇಳಿದ್ರಲ್ಲ, ಇಟ್ಕೊಟ್ ಬಂದ್ರ? ಅಯ್ಯೋ ಇಲ್ಲ ಕಣೆ, ಆ ಪೊಲೀಸ್ನವರು ಅದ್ಯಾತ ಜಮೀನ ಯಾತ ಕೊಟ್ಟು ಬಿಟ್ಟೇವರಂತೆ. ಹಂಗೆಲ್ಲನ ನಾವು ಹೇಳ್ದಾಗೆಲ್ಲ ನಾವು ಒಳಕ್ಕೆ ಹಾಕಕ್ಕಾಗಲ್ಲ ಅಂತನ ನನ್ನೇ ಬೈದ್ಬಿಟ್ರು ಆ ಪೊಲೀಸ್ನವ್ರು. ನಾನು ಹೆಂಗೋ ತಿರ್ಗಾ ಇಟ್ಕೊಟ್ರೆ ತಿರ್ಗೊಂದು 10,000 ಬಹುಮಾನ ಸಿಗುತ್ತೆ ಅಂತನ ಆಸೆಗೆ ಹೋದೆ. ಆದರೆ ನನ್ನ ಆಸೆ ಎಲ್ಲ ನಿರಾಸೆ ಆಗೋತು ಕಣೆ ಗಂಗಿ. ಅದು ಹಾಳಾಗೋಗ್ಲಿ ಹೋಗು. ನನಗಂತೂ ಹೊಟ್ಟಸ್ತು ಮೆಟ್ನಾಗ ಹೋಯ್ತೈತೆ. ಹೋಗಿ ಒಂದಿಟ್ಟು ಯಾತನ ಒಂಬಕ್ಕಿಕ್ಕೆ ಮರಗೆ ಹೋಗಿ. ಅಯ್ಯೋ ಅತ್ತೆ, ನಾನೇನೆ ಕೂಲಿ ಹೋಗಿ ಇವಾಗ ಬಂದಿದ್ದೀನಿ. ಅಡುಗೆ ಮನೆಗೆ ಯಾತು ಇಲ್ಲ, ಊಟ ಅನ್ನ ಇಲ್ಲ, ಮುದ್ದೆ ಇಲ್ಲ, ಸಾರಿಲ್ಲ. ಈಗ ನನಗೂ ಸುಸ್ತಾಗಿ ತಾಲೇನೆ 6 ಗಂಟೆ ಆಗೈತಿ. ಈಗೇನ ಮಾಡ್ಬೇಕು ಅಡುಗೆನ. ಈಗ ಮಾಡ್ತೀನಿ. ಅಡುಗೆ ಮಾಡೋಕ್ಕೂ ನೀರಿಲ್ಲ, ಮುಸ್ರೆ ತೊಳೆಯೋಕ್ಕೂ ನೀರಿಲ್ಲ. ಹೋಗಿ ಒಂದು 2 ಬಿಂದಿ ನೀರನ್ನು ಒತ್ಕೊಬರ್ರಿ. ನೀರು ಹೊತ್ಕೊಂಬಂದು ಮುಸ್ರೆ ತೊಳೀರಿ. ನಾನು ಎಲ್ಲ ಕಸ ಹೊಡೆದು ಅಡುಗೆ ಮಾಡ್ತೀನಿ. ಉಂಬೀರಂತೆ ಆಮೇಲೆ. ಏನಂದೆ? ಊಟ ಇಲ್ವಾ? ಅದೆಲ್ಲ ಬೇಕಾಗಿಲ್ಲ. ಮೊದಲು ನೀರು ತಗೊಂಬಂದು ಅಡುಗೆ ಮಾಡಿ ನನಗೆ ಬಿಸಿನ ಅನ್ನ ಸಾರು ಮುದ್ದೆ ಮಾಡಿಕ್ಕು. ಈಗ ನನಗೆ ಹೊಟ್ಟಸ್ತೈತೆ, ಉಣ್ಬೇಕು. ನಾನು ಎದ್ದಾಗಿಂದ ಯಾತು ತಿಂದಿಲ್ಲ, ಒಂದು ಲೋಟ ಕಾಫಿ ಕುಡ್ದಿರೋದು ಬಿಟ್ರೆ. ಅಂತದ್ರಾಗೆ ನಾನು ನೀರು ತರಬೇಕಂತೆ. ನೀರ ಹೇಳೋದು ನೋಡು. ಅಲ್ಲ, ಅತ್ತೆ ಎಲ್ಗ ಹೋಗ್ಯವಳೆ, ಬಂದಾಗ ಉಮ್ತಾಳೆ ಅಂತನ ಮಾಡಿಕ್ಬೇಡ್ತೇನೆ ಒಂದಿಟ್ಟು ಹೆಚ್ಚಾಗಿ ಎದ್ದಾಗ. ಇದ್ಯಾಕತ್ತೆ ಹಿಂಗಾಡ್ತಾ ಇದ್ದೀರಾ? ಅಯ್ಯೋ ಮಾಡಿದ್ದೆ, ನಿನ್ನ ಮಗನೇ ಒಂದಿಟ್ಟು ಹೆಚ್ಚಾಗಿ ಉಂಡೋತು. ಅಯ್ಯಪ್ಪ ಹೊಟ್ಟಸ್ತೈತೆ ಅಂತಾನೆ ಎದ್ದಾಗ. ಅದು ಅಲ್ದೇನೆ ಮಧ್ಯಾಹ್ನದಾಗೇನೋ ಮಂತಕ್ಕೆ ಬಂದಿರ್ಬೇಕೇನೋ ಒಂದಿಟ್ಟು ಅನ್ನ ಸಾರು ಇತ್ತು, ಅದನ್ನು ಉಂಡೋಗೈತೆ. ಅಯ್ಯಪ್ಪ ಯಾತು ಇಲ್ಲ. ಮಾಡತಕ್ಕನ ಸ್ವಲ್ಪ ಸಮಾಧಾನ ಮಾಡ್ಕೊಳ್ರಿ. ಏನು ಹಿಂಗ್ ರೇಗಾಡ್ತಾ ಇದ್ದೀರಲ್ಲ? ಹಿಂಗ್ ರೇಗಾಡ್ಬಿಟ್ರೆ ಹಂಗೆ ಕಣೆ ರೇಗಾಡೋದು. ಮುಚ್ಕೊಂಡು ನಾನು ಹೇಳಿದ್ದ ಮಾಡೋಗು, ಹೋಗು ಅಷ್ಟೇನೆ. ಮುಚ್ಕೊಂಡು ಏನತ್ತೆ? ಏನು ಹಿಂಗೆ ಮಾತಾಡ್ತಾ ಇದ್ದೀರಲ್ಲ? ನಾನು ಹಂಗೆ ಕಣೆ ಮಾತಾಡೋದು. ನನಗೆ ಇವಾಗ ಹೊಟ್ಟಸ್ತೈತಿ, ಅದಲ್ಲದೆ ಸಿಟ್ಟು ಬಂದೈತಿ. ಹೋಗಿರೋ ಕೆಲಸನೂ ಆಗಿಲ್ಲ ಅಂತಾರಾಗೆ ನೀನು ಬೇರೆ ಉರಿಸ್ತೀಯೇನೆ ನಿಂತ್ಕೊಂಡು ಅಡುಗೆ ಮಾಡಿ ತೊಂದಿಕ್ಕದ್ ಬಿಟ್ಟು.
ಏನು ಮಾತೆಲ್ಲ ಜೋರಾಗ್ತೈತೆ ಹಾ? ಈ ಮನೆಗ್ ಬಿಡ್ಕೊಂಡಾಗ ಏನ್ ಹೇಳಿದ್ರಿ ನೀವು? ನಾನು ಹೇಳ್ದಂಗೆ ಕೇಳ್ಕೊಂಡು ಕೂಲಿ ಹೋಗ್ಕೊಂಡು ಇರ್ತೀನಿ ಅಂತ ಹೇಳಿದ್ರಿ ತಾನೆ? ಹಾ, ನೆನಪಲ್ಲ ಇದ್ಯಾ ಅಥವಾ ಏನ್ ಆಲೆ ಮರ್ತಿದ್ದೀರೋ? ಏನೇ ಹಂಗೆ ಹೇಳಿದ್ದ ನಾನು? ಓಹೋ, ಆಲೆ ಮರ್ತಿದ್ದಿ ಏನು ಹಂಗಾರೆ? ಇಲ್ಲ, ಹಂಗೆ ಹೇಳಿದ್ಕೆ ಮತ್ತೆ ನಾನು ಬಿಡ್ಕೊಂಡಿದ್ದು. ಹಿಂಗೆಲ್ಲ ಜೋರ್ ಮಾಡೋದಾದ್ರೆ ಏನು ಇಲ್ಲ, ಇನ್ನೊಂದ್ಸಲ ಮನೆ ಬಿಟ್ಟು ಹೋಗ್ಬೇಕಾಗತ್ತೆ. ಇದೇನಪ್ಪ ಇದು? ಇವಳು ಜೋರ್ ಮಾಡಂಗಾಗ್ಬಿಟ್ಲು ನನ್ನ ಮೇಲೇನೆ. ನಾನು ಯಾಕಾದ್ರೂ ಹೆಸರು ಮಾಡ್ಕೊಟ್ನೋ ಏನು? ಬೇಡ ಬೇಡ, ಅದು ಹಂಗೆ ಇದ್ರು ಇಲ್ಲ ಹಳೆ ಮನೆ ಅಂತ ಹೇಳಿ ಸುಮ್ಮನೆ ಇರಬೇಕಾಗಿತ್ತು ನಾನು. ಇವಳು ಹೆಸರಿಗೆ ಬರ್ಕೊಡ್ಬಾರ್ದಾಗಿತ್ತು. ಹೆಸರಿಗೆ ಬರ್ಕೊಟ್ಟಿಕ್ಕೆ ನೋಡ್ದ ಎಷ್ಟು ಜಂಬ ಮಾಡ್ತಾಳೆ. ಹಾ, ಓಹೋ, ಇವಳು ಹೇಳ್ದಂಗೆ ಕೇಳ್ಕೊಂಡು ನಾನು ಇರ್ಬೇಕಂತೆ. ನಾನು ಒಟ್ಟಷ್ಟೇ ಅಡುಗೆ ಮಾಡಿಕ್ಕೆ ಅಂತಂದ್ರೆ ನೀರು ತಂದಯ್ಯ ಅಂತಾಳೆ. ನೀರ ಅತ್ತೆಯಾಗಿ ನಾನು ಜೋರ್ ಮಾಡಬೇಕು ಅಂತದ್ರಾಗೆ ಇವಳೆ ಅತ್ತೆಯಾಗಿ ಅವಳು, ನಾನೇ ಸೊಸೆ ಆಗಿದ್ದೀನಿ ಈ ಮನೆಯಾಗಿ. ಏನತ್ತೆ ಏನದು? ಹೋಗಿ ನೀರು ತರಾದ್ರಿ ಬಿಂಗೆ ತಗೊಂಡೋಗಿ. ಏನೇ ಮನೆ ನಿನ್ನ ಹೆಸರಿಗೆ ಮಾಡ್ಕೊಟ್ಟಿದ್ದೀನಿ ಅಂತ ಹೇಳಿ ಏನು ಇಷ್ಟೊಂದೆಲ್ಲ ಹಾರಾಡ್ತಾ ಇದ್ಯಾ? ಜೋರ್ ಮಾಡ್ತಾ ಇದ್ಯಾ? ಇದು ಒಳ್ಳೇದಲ್ಲ. ನೀವೆಂಗೆ ಜೋರ್ ಮಾಡಿದ್ದು? ಹೊಸ ಮನೆಗೆ ಹೋಗಿದ್ದೀನಿ ಅಂತ ಹೇಳಿ ನನ್ನ ಬಾಯಿಗೆ ಬಂದಂಗೆ ಒಂದು ಮನೆ ಬಿಟ್ಟು ಕಳಿಸಿದ್ರಲ್ಲ, ಅದೆಲ್ಲ ನಾ ಮರ್ತು ಬಿಟ್ರ? ನಾನು ಅಂಬರ್ ಮಾತ್ರ ನಿಮಗೆ ತಪ್ಪು ಅಂತ ಅನ್ಸುತ್ತೆ. ನೀವು ಜಗಳ ಆಡಿ ಬಾಯಿಗೆ ಬಂದಂಗೆ ಒಂದು ನನ್ನ ಒಬ್ಬಳನ್ನೇನೆ ಮನೆ ಬಿಟ್ಟು ಕಳಿಸಿದ್ರಲ್ಲ. ನಾನು ಇಲ್ಲಿ ಎಷ್ಟು ಕಷ್ಟಪಟ್ಟಿದ್ದೀನಿ ಅಂತ ನನಗೆ ಮಾತ್ರ ಗೊತ್ತು. ನಿಮಗೆ ಗೊತ್ತಿಲ್ಲ ಅದು. ಅದೆಲ್ಲ ಮರ್ತ್ಬಿಟ್ರ? ನಿಧಿ ಸಿಕ್ಕಿ ಸಾವುಕಾತಿ ಆಗಿದ್ದೀನಿ ಅಂತ ಹೇಳಿ ಹೆಂಗ್ ದೌಲತ್ ಮಾಡ್ತಿದ್ರಲ್ಲ, ನಾನೇನೇನು ನಿಮ್ಮಷ್ಟು ದೌಲತ್ ಏನು ಮಾಡ್ತಾ ಇಲ್ಲ. ಹೇಳ್ತಾ ಇದ್ದೀನಿ ಅಷ್ಟೇನೆ. ಅನ್ನ ಸಾರು ಮುದ್ದೆ ಯಾತು ಇಲ್ಲ, ಮಾಡ್ಬೇಕು ಅಂದ್ರೆ ಒಂದೆರಡು ಬಿಂಗೆ ನೀರು ತಕೊಂಬಂದು ಮುಸ್ರೆ ತೊಳಿರಿ ಅಂತ ಒಳ್ಳೆ ಮಾತಾಗಿ ಹೇಳ್ತಾ ಇದ್ದೀನಿ. ಹೋಗಿ ತಾಂಬರೋಗ್ರಿ. ನಾನೇ ತರ್ಬೇಕಾ? ಮತ್ತಿನ್ಯಾರು ತತ್ತಾರೆ? ನಾನು ತರಕಾರಿ ಹೆಚ್ಕೊಂತೀನಿ. ಹಂಗೆ ನೀರು ತಕೊಂಬರ್ರಿ ನೀವು. ಸರಿ ಆತು, ಬಿಂದಿಗೆನಾದ್ರೂ ತಂದು ಕೊಡು. ಆಯ್ತು, ಇಲ್ಲೇ ನಿಂತ್ಕೊಂಡಿರಿ, ತಾಂಬತ್ತೀನಿ. ಎಲ್ಲ ಗಯ್ಯಾಳಿ ಗಂಗಿ, ಮನೆ ಇವಳ ಹೆಸರಿಗೆ ಐತೆ ಅಂತನ ಏನ್ ಜೋರ್ ಮಾಡ್ತಾಳೆ. ಇರು, ಹೆಂಗಾದ್ರೂ ಮಾಡಿ ಈ ಮನೇನ ನನ್ನ ಹೆಸರಿಗೆ ಮಾಡ್ಕೊಂಡ್ಬಿಡ್ತೀನಿ. ನನ್ನ ಹೆಸರಿಗಾದ್ರೆ ಅವಾಗ ಹೆಂಗ್ ಜೋರ್ ಮಾಡ್ತಾಳೋ ನಾನು ನೋಡೇ ಬಿಡ್ತೀನಿ. ಏನು ಅಂದಂಗಾತು? ಅಯ್ಯೋ ಏನಿಲ್ಲ ಕಣೆ, ಜಲ್ದ್ ಬಿಂಗೆ ತಕೊಂಬ ಅಂತ ಹೇಳ್ದೆ ಅಷ್ಟೇನೆ. ಬಿಂಗೆ ತಕೊಂಬಂಡೋಗಿ ನೀರ್ ತಕೊಂಬತ್ತೀನಿ. ಸರಿ ತಕೊಳ್ರಿ, ತಗೊಂಡೋಗಿ ಜಲ್ದ್ ಹೊತ್ಕೊಬರ್ರಿ ನೀರು. ಬಿಂಗೆ ತಕೊಂಡ್ ಗುದ್ದಿರ ಹಂಗೇನೆ ಮೂರ್ ತಕ್ಬಿಡ್ಬೇಕು. ಏನತ್ತೆ ಇನ್ನು ಬಿಂಗೆ ಇಟ್ಕೊಂಡಿಲ್ಲ ನಿಂತ್ಕೊಂಡಿದ್ಯಲ್ಲ? ಹೋಗು. ಆತು ಹೋಗ್ತೀನಿ, ನೀನು ಹೋಗು. ಇದೇನ ಗಂಗಿ, ನಿಮ್ಮ ಅತ್ತೆ ನೋಡಿರಲ್ಲಿ ನೀನು ಬೈಕೊಂಡು ಹೋಗ್ತಾ ಇದ್ದಾಳೆ, ನೀನ್ ನೋಡಿದ್ರೆ ನಗ್ತಾ ನಿಂತಿದ್ಯಾ? ಏನ್ ಮಾಡ್ದೆ ಅವಳಿಗೆ? ನೋಡ್ಲಸ್ ಮಕ್ಕಯ್ಯ, ಅಲ್ಲ ಇವ ಅತ್ತಿಗೆ ಹಾಕ್ಬೇಕು. ಆ ಸೇಳಿ ಅದೇ ಕಳತನ ಮಾಡ್ಕೊಂಡೆಲ್ಲ ನಮ್ಮ ಅತ್ತೆನ ಗುಡ್ಸ್ ಗುಂಡಾಂತರ ಮಾಡಿ ಹೋದ್ಲಲ್ಲ, ಅವಳೇನ ಜೈಲಿಂದ ಬಿಡುಗಡೆ ಆಗ್ಯವಳಂತೆ. ಆ ಗೌರಿ ಜೊತೆಗೆ ಇದ್ದಾಳಂತಲ್ಲ ನಿಮ್ಮ ನಾದ್ನಿ. ಅದಕ್ಕೆ ಅವಳ ಮತ್ತೆ ಪೊಲೀಸ್ಗೆ ಹಿಡ್ಕೊಡ್ತೀನಿ, ಬಹುಮಾನ ಕೊಡ್ತಾರೆ ಅಂತ ಆಸೆಯಿಂದ, ಅತಿ ಆಸೆಯಿಂದ ಹೋಗೈತಿ. ಆದ್ರೆ ಅವ್ರೇನೋ ಜಾಮೀನು ಕೊಟ್ಟು ಹೊರಕ್ ಬಂದಿರೋದಂತೆ. ಅದಕ್ಕೆ ಪೊಲೀಸ್ನವ್ರು ಬೈದ್ ಕಳ್ಸೇವ್ರಿ. ಅಲ್ಲಿ ಬೈದ್ ಕಳ್ಸಿರು ಅಂತ ಹೇಳಿ ಯಾತು ಉಮ್ದಂಗ್ ಬಂದೈತೆ. ಉಮ್ದಂಗ್ ಬಂದು ಇಲ್ಲಿ ನಮ್ಮ ಮನೆಗೂ ಯಾತು ಇಲ್ಲ, ಎದ್ದಾಗ ಮಾಡಿದ್ದೆಲ್ಲ ಖಾಲಿ ಆಗೈತೆ. ಈಗಿನ ಮಾಡ್ಬೇಕು, ಅಡುಗೆ ಮಾಡಕ್ಕೂ ನೀರಿಲ್ಲ. ಅದಕ್ಕೆ ಯಾತು ಮಾಡಕ್ಕಾಗಲ್ವ? ಹಿಂಗೆ ಅಂತ ರೇಗಾಡ್ತೈತೆ ನಮ್ಮ ಅತ್ತೆ. ಅದಕ್ಕೆ ನೀನೇನಂದೆ? ನಾನು ಇದೆಲ್ಲ ರೇಗಾಡೋದೆಲ್ಲ ಇಕ್ಕಬೇಡ್ರಿ ಈ ಮನೆಗೆ, ಮತ್ತೆ ನಿಮ್ಮನ್ನ ಸೇರಿಸ್ಕೊಂಡಾಗ ಏನ್ ಹೇಳಿದ್ದೆ ನೆನಪಾಯ್ತಾ ಅಂತ ಹೇಳಿ ನೆನಪಿಸ್ತೆ. ಅದೇ ಎಲ್ಲ ನಿಧಿ ಎಲ್ಲ ನಾವು ಹೊರಟೋಗಿ ಮತ್ತೆ ಈ ಮನೆಗೆ ಬಂದಿದ್ರಲ್ಲ ನನ್ನ ಗಂಡನ ನಮ್ಮ ಅತ್ತೆನು, ಅವಾಗ ಚಿಕ್ಕ ಸಾವುಕಾರ ಬಂದಿದ್ರಲ್ಲ ಮನೆಗೆ ಸೇರ್ಸ್ಕೊಂತ ಹೇಳಕ್ಕೆ. ಅವಾಗ ನಾನು ಹೇಳ್ದಂಗೆ ಕೇಳ್ಕೊಂಡು ಕೂಲಿ ಎಲ್ಲ ನಾ ದಿನ ಹೋದ್ರೇನೆ ಅಷ್ಟೇನೆ ಮನೆಗೆ ಸೇರ್ಸೋದು ಅಂತ ಹೇಳಿದ್ನಲ್ಲ. ಆಯ್ತು ಅಂತಾನೆ ಸೇರ್ಕೊಂಡು ಇವಾಗ ನೋಡಿದ್ರೆ ಹೆಂಗ್ ಜೋರ್ ಮಾಡ್ತಿದ್ ನಮ್ಮ ಅತ್ತೆ. ಅದಕ್ಕೆ ಅದನ್ನ ನೆನಪಿಸ್ತೆ. ಅದಕ್ಕೆ ಬೈಕೊಂಡು ಹೋಗ್ತಾ ಆಯ್ತು. ನೀರು ತರೋಗು ಅಂದ್ರೆ ನಾನು ತರಲ್ಲ ಅಂತು, ತರ್ದಿದ್ರೆ ಅಡುಗೆ ಮಾಡಲ್ಲ ಅಂತಂದೆ. ಹೋಗ್ತೈತಿ ಬೈಕೊಂಡು. ಹೋಗ್ಲಿ ಬಿಡು. ಅಲ್ಲ ಯಾರು ಅಲ್ಲಿಗೆ ಹೋಗು ಅಂತ ಹೇಳಿದ್ರು ಆ ಸೇಳಿನ ಹುಡಿಕೊಂಡು ಅಲ್ವೇ ಲಸ್ಮಕ್ಕಯ್ಯ? ಹಂಗೆ ಕಣಮ್ಮ, ನಿಮ್ಮ ಅತ್ತೆ ಎಲ್ಲಾನ ಬಿಟ್ಟು ಸಿಗುತ್ತೆ ಅಂದ್ರೆ ಅದೆಷ್ಟೇ ಕಷ್ಟ ಆದ್ರೂ ಹೋಗ್ತಾಳೆ, ಹಿಂದೆ ಮುಂದೆ ಯೋಚನೆ ಮಾಡಲ್ಲ, ಹೋಗಿ ಹಿಂಗೆ ಅನುಭವಿಸ್ತಾಳೆ ಅಷ್ಟೇನೆ. ಹೋಗ್ಲಿ ಬಿಡು, ಹೋಗಿ ಜಲ್ದಿ ಅಡುಗೆ ಮಾಡು. ಪಾಪ ಹೊಟ್ಟಸ್ಕೊಂಡು ಬಂದಿದ್ದಾಳೆ, ಅಕ್ಕೆ ರೇಗಾಡ್ತಾ ಇದ್ದಾಳೆ. ಇನ್ನೇನು ಮಾಡೋಕ್ಕಾಗುತ್ತೆ, ಅಡುಗೆ ಮಾಡಿ ಉಣ್ರಿ. ಹೋಗ್ತೀನಮ್ಮ ನಾನು. ಸರಿ ಆತ್ಕಂಡ್ ಲಸ್ಮಕ್ಕಯ್ಯ. ಅಲ್ಲ ನಿಮ್ಮ ಗೌರಿ ಅವಳು ಅದ್ಯಾರೋ ಮನೆಯಾಳಿ ಸೇಳಿನ ಜೊತೆಗೆ ಸೇರ್ಕೊಂಡವಳಂತಲ್ಲಕ್ಕ? ಅಲ್ಲ ಬುದ್ಧಿ ಬೇಡವಾ? ಏನ್ ಹೇಳ್ತೀಯಮ್ಮ, ಬುದ್ಧಿ ಇದ್ದಾರಾಗಿದ್ರೆ ಹಿಂಗೆ ಯಾಕೆ ಸಂಸಾರನ ಅಧ್ವಾನ ಮಾಡ್ಕೊಂಬರು ಹೇಳು? ಅವಳಿಗೆ ಬುದ್ಧಿ ಇಲ್ಲ. ಅದಲ್ದೇನೆ ನಮ್ಮ ಅತ್ತೆ ಹೋಗೈತಿ, ಮಗಳ ಜೀವನ ಸರಿ ಮಾಡ್ತೀನಿ, ಮನೆಗೆ ಸೇರಿಸ್ಬತ್ತೀನಿ ಅಂತಾನೆ. ಅದೇನಾಗೈತೋ ಏನು ಕತ್ಯ? ಬಂದಾಗಲೇ ಗೊತ್ತಾಗೋದು. ನನ್ನ ಮಗ ಅಳ್ತಿರ್ತಾನಮ್ಮ, ನನ್ನ ಗಂಡ ಇದ್ರು ಕೂರಿಸ್ ಬಂದಿದ್ದೆ ನಾನು, ಅತ್ಲಾಗ ಹೋಗಿ ಬರ್ತೀನಿ ಅಂತಾನ. ಹೋಗ್ತೀನಿ. ಸರಿ ಆಯ್ತು ಕಣ್ಣ, ಹೋಗು. ನಾನು ತರಕಾರಿ ಹಚ್ಕೊಂತೀನಿ. ನಮ್ಮ ಅತ್ತೆ ಹಂಗೆ ನೀರು ತರ ಒಟ್ಟತ್ತಿಗೆ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.